ಇವರು ಮೂಲತಃ ಉತ್ತರ ಕರ್ನಾಟಕದವರು. ಉತ್ತರ ಕರ್ನಾಟಕ ಅಂದಾಗ ಅದು ಒಂಥರ ಗಂಡೆದೆ ನಾಡು, ಕೆಚ್ಚೆದೆ ವೀರರ ಬೀಡು ಅಂತ ಮಾತಿದೆ. ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೆ ಜನ ಬೆಂಬಲ ಸರ್, ನಾ ಏನ್ ಮಾಡಕ್ಕಾಗಲ್ಲ ಅಂತ. ಉತ್ತರ ಕರ್ನಾಟಕ ಬೇಸಿಂದ ತಾವು ಬಂದು ಇವತ್ತು ಬೆಂಗಳೂರಲ್ಲಿ ನಮ್ಮ ತಂದೆಯವರು ಒಂದು ಮಾತು ತಗೊಂಡಿದ್ರು, ಬೆಂಗಳೂರಿಗೆ ಒಂದು ಜೀವನ ಕಟ್ಕೋ, ನಿಂದೆ ಅಂತ ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೊ ಅಂತಂದ್ರು. ಬಿಸ್ನೆಸ್ ಅಲ್ಲಿ ಮತ್ತೆ ಸೋತೆ. ಸೋಲ್ ಅನ್ನೋದು ಗೆಲುವಿನ ಮೆಟ್ಲು ಮಾಡ್ಕೊಂಡು ಅಷ್ಟೇ. ಸರ್, ಈಗ ಉತ್ತರ ಕರ್ನಾಟಕ ಸಂಘ ಕಟ್ಟಕ್ಕೆ ಪ್ರೇರಣೆ ಏನ್ ಸರ್? ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಎರಡು ಕಣ್ಣುಗಳು. ಬದುಕು ಇಲ್ಲಿ ಕೊಟ್ಟಿದೆ, ವಿದ್ಯೆ ಅಲ್ಲಿ ಕೊಟ್ಟಿದೆ. ಜನ್ಮಭೂಮಿ ಅದು, ಕರ್ಮಭೂಮಿ ಇದು. ಸಮಗ್ರ ಕರ್ನಾಟಕದ ಕನಸು ಕಂಡು ಉತ್ತರ ಕರ್ನಾಟಕ ನವನಿರ್ಮಾಣ ವೇದಿಕೆ ಅಂತ ಹೇಳ್ಬಿಟ್ಟು ಮಸ್ತ್ ಮೊದಲು ಸಂಸ್ಥೆ ಕಟ್ಕೊಂಡೆ. ಹೋರಾಟ ಮಾಡ್ಬೇಕಾದಾಗ ಸವಾಲುಗಳು ಏನ್ ಎದುರದು? ನಂಬಲ್ಲಿ ಬ್ಯಾನರ್ ಹಿಡಿಯಕ್ಕೆ ಬಂದಿಲ್ರಿ, ನಿಮ್ಮ ಸಂಘದ ಜನ ಇಲ್ಲಿ ಕರ್ಕೊಂಡ್ ಹೋರಾಟ ಅಂದ್ರೆ ಯುದ್ಧ. ಮಾದಾಯಿ ನಮ್ಮದು, ಕಾವೇರಿ ನಮ್ಮದು ಅಂತ ಹೇಳ್ಬಿಟ್ಟು ಒಂದು ಹೋರಾಟ ಆಗ್ಬೋದು. ಬಾಸಮ್ ಸರ್ಕಲ್ ಅನ್ನಷ್ಟು ಅಲ್ಲಿಂದ ಇಲ್ಲಿ ಬರೋಷ್ಟೇ 1,500 ಜನ ಆದ್ವಿ. ಪ್ರಥಮ ಬಾರಿಗೆ 4 ಜನ ಕಟ್ಕೊಂಡೋಗಿ ಉತ್ತರ ಕರ್ನಾಟಕ ನವನಿರ್ಮಾಣ ವೇದಿಕೆ ಅಂತ ಫ್ರೀಡಮ್ ಪಾರ್ಕಲ್ಲಿ ಹೋಗಿ ಬೋರ್ಡ್ ಕಟ್ಟಿ ನಮ್ಮ ಬ್ಯಾನರ್ದಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ. ಕುಂಭಮೇಳ ಮಾಡ್ತಾರೆ, ಸುಮಾರು 2.5 ಕಿಲೋಮೀಟರ್ ರೋಡ್ ಜಾಮ್ ಆಗುತ್ತೆ. 250-300 ಜನ ಕುಂಭ ಬರ್ತಾರೆ. ನಮ್ಮ ಕಡೆ ಹೆಣ್ಮಕ್ಳು ಬನ್ನಿ ಹಬ್ಬ ಅಂತ ಮಾಡ್ತಾರೆ. 5,000-10,000 ಜನ ಸೇರ್ತಾರೆ. ಶಿವಕುಮಾರ್ ಮೇಟಿ ಅಂದ್ರೆ ಯಾರು? ಶಿವಕುಮಾರ್ ಮೇಟಿಯಿಂದ ಸಂಘ ಅಲ್ಲ, ಸಂಘದಿಂದ ಶಿವಕುಮಾರ್ ಮೇಟಿ. ಇವತ್ತು ಉತ್ತರ ಕನ್ನಡ ಸಂಘ ಸಂಸ್ಥೆ ಅಂತ ಅನ್ನೋದು ಒಂದು ಏನಂತಂದ್ರೆ, ವಿಧಾನಸೌಧ ಮೆಟ್ಲು ನಮ್ಮನ್ನು ಗುರುತಿಸೋ ಮಟ್ಟಕ್ಕೆ ನಮ್ಮ ಸಂಸ್ಥೆ ಬೆಳೀಲಿ ಅನ್ನೋದು ಅಂತ ನಮ್ಮ ಕನಸು ಇಟ್ಕೊಂಡು ಮಾಡಿ ಆಶ್ವಾಸನೆ ಕೊಡ್ತಾರೆ. ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಸಂಘನೂ ಮುಳುಗ್ತೈತೆ, ನೀವು ಮುಳುಗ್ತೀರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ MCN ಮೀಡಿಯಾ ಪಾಡ್ಕಾಸ್ಟ್. ನಾನು ಚಂದ್ರಶೇಖರ್ ಯಲಬುರ್ತಿ. ವೀಕ್ಷಕರೇ, ಎಂದಿನಂತೆ ಪ್ರತಿ ವಾರ ಕೂಡ ನಾಡಿನಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರ ಒಂದು ಕಿರು ಪರಿಚಯ, ಅವರ ವ್ಯಕ್ತಿತ್ವದ ಒಂದು ಅವಲೋಕನ ಅಂತಲೇ ಹೇಳ್ಬೋದು. ಸೊ ಆ ರೀತಿ ಈ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ಒಬ್ಬ ವಿಶೇಷ ಅತಿಥಿಯ ಸಂದರ್ಶನವನ್ನು ನಾವು ಮಾಡಲಿದ್ದೇವೆ. ಈ ವ್ಯಕ್ತಿಯ ಬಗ್ಗೆ ಹೇಳಬೇಕಂದ್ರೆ, ಇವರು ಮೂಲತಃ ಉತ್ತರ ಕರ್ನಾಟಕದವರು. ಉತ್ತರ ಕರ್ನಾಟಕ ಸಂಘಟನೆಯಲ್ಲಿ ಬೆಂಗಳೂರಲ್ಲಿ ಸೇರಿದಂತೆ ಕರ್ನಾಟಕ ರಾಜ್ಯದಲ್ಲಿ ಸಂಘಟನಾ ಚತುರರಾಗಿ ಹೆಸರು ಮಾಡಿ ಇವತ್ತು ಉತ್ತರ ಕರ್ನಾಟಕ ಸಂಘಗಳ ಮಹಾಸಂಸ್ಥಾನದ ಅಧ್ಯಕ್ಷರಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಶಿವಕುಮಾರ್ ಆರ್ ಮೇಟಿ ಅಂತ. ಇವತ್ತು ಅವ್ರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಆ ಉತ್ತರ ಕರ್ನಾಟಕದ ಅಭಿವೃದ್ಧಿಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಮತ್ತು ಬೆಂಗಳೂರಲ್ಲಿ ಅವರ ವೃತ್ತಿ ಜೀವನದ ಬಗ್ಗೆ ಎಲ್ಲವನ್ನೂ ಮುಕ್ತವಾಗಿ ಚರ್ಚೆ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ಉತ್ತರ ಕರ್ನಾಟಕ ಅಂದಾಗ ಅದು ಒಂಥರ ಗಂಡೆದೆ ನಾಡು, ಕೆಚ್ಚೆದೆ ವೀರರ ಬೀಡು ಅಂತ ಮಾತಿದೆ. ಸೊ ಅಲ್ಲಿ ಫ್ರೀಡಮ್ ಫೈಟರ್ಸು ತುಂಬ ಹೆಸರು ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಅದಕ್ಕೊಂದು ಒಳ್ಳೆಯ ಹೆಸರಿದೆ. ಸೊ ಆ ಉತ್ತರ ಕರ್ನಾಟಕ ಬೇಸಿಂದ ತಾವು ಬಂದು ಇವತ್ತು ಬೆಂಗಳೂರಲ್ಲಿ ನೆಲೆ ನಿಂತು ಸಂಘಟನೆಗಳನ್ನು ಮಾಡಿ ಹಲವಾರು ಸಂಘಟನೆ ವಿಚಾರ ಬಂದಾಗ, ಅಭಿವೃದ್ಧಿ ವಿಚಾರ ಬಂದಾಗ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡ್ತಾ ಇದ್ದೀರಾ. ಇದೆಲ್ಲವನ್ನು ವಿಸ್ತೃತವಾಗಿ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಶಿವಕುಮಾರ್ ಮೇಟಿ ಅಂದರೆ ಯಾರು, ಅವ್ರ ಬಗ್ಗೆ ಒಂದು ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ಕಾರ. ನಾನು ಶಿವಕುಮಾರ್ ಆರ್ ಮೇಟಿ, ಮೂಲತಃ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಹಗ್ನಿ ಗ್ರಾಮದವನು. ಒಂದು ಬಡ ಕುಟುಂಬದಿಂದ ಬೆಳೆದು ಬಂದಿರೋಂಥ ವ್ಯಕ್ತಿ. ನಮ್ಮದು ತುಂಬ ಸಂಸಾರದ ಮನೆ. ಸುಮಾರು 10 ಜನ ಅಣ್ಣ ತಮ್ಮಂದಿರು, 2 ಅತ್ತೆಯಂದಿರು. ಅವಿಭಕ್ತ ಕುಟುಂಬ ಅಂತಲೇ ಹೇಳ್ಬೋದು. ಅವಿಭಕ್ತ ಕುಟುಂಬ ನಮ್ಮದು. ಒಂದು ಮಧ್ಯಮ ವರ್ಗದಿಂದ ಬೆಳೆದು ಬಂಥ ಇದು. ಬಡತನನೂ ನೋಡಿದ್ದೀವಿ, ಶ್ರೀಮಂತಿಕನೂ ನೋಡಿದ್ದೀವಿ. ಹಾಗೆ ನಾನು ಓದಿದ್ದು ಅಪ್ ಟು 7ನೇ ಕ್ಲಾಸ್ವರೆಗೆ ಅಗ್ನಿ ಅಂತ ಗ್ರಾಮದಲ್ಲಿ, ಅದು ಇವಾಗ ಗ್ರಾಮದಲ್ಲಿ ಓದಿದ್ದು. ಆಮೇಲೆ ತದನಂತರ ಮುದ್ದೇಬಿಹಾಳ ತಾಲೂಕು ನಲತ್ವಾಡದಲ್ಲಿ SSLC ವ್ಯಾಸಂಗ ಮುಗಿಸ್ದೆ. 9ನೇ ಕ್ಲಾಸ್ ಇರುವಾಗ ನಮ್ಮ ತಂದೆಯವರು ನಿಧನರಾದರು. ಏನು ಎಕ್ಸಾಮ್ ಬರಬೇಕಾಗಿತ್ತು, ತಂದೆಯವ್ರನ್ನ ನೋಡೋಕೆ ಹೋದಾಗ ಅವತ್ತು ನಿಧನರಾದರು. ನಮ್ಮ ತಂದೆಯವರು ಒಂದು ಮಾತು ತಗೊಂಡಿದ್ರು, ನೋಡಪ್ಪ ಅವ್ರಿವ್ರ ಹತ್ರ ಕೈ ಚಾಚೋಕ್ಕಿಂತನೂ ನಾನು ಇಲ್ಲಿ ಯಾರಿಲ್ಲಪ್ಪ, ನಮ್ಮದೊಂದು ಕುಟುಂಬ. ನನ್ನ ಏನು ನಮ್ಮ ತಂದೆಯವ್ರ ಸಹಾಯಕ್ಕಿಂತ ಮುಂಚೆ ಒಂದು ವರ್ಷದ ಮುಂಚೆನೇ ನಮ್ಮ ಫ್ಯಾಮಿಲಿ ಡಿವೈಡ್ ಆಗಿತ್ತು. ನಮ್ಮ ಅಜ್ಜಿಯ ಪ್ರೇರಣೆ ಅದು. ನಮ್ಮ ಅಜ್ಜಿ ಒಂದು 20 ವರ್ಷ ಕಣ್ಣಿಲ್ಲ ಅಂದ್ರೂ ನಮ್ಮ ತಂದೆ ನಮ್ಮ ಅಜ್ಜಿ ಮಾತೇ ವೇದವಾಕ್ಯ ಆಗ್ತಿತ್ತು. ಪ್ರತಿಯೊಬ್ಬರು ಯಾರು ಅವ್ರ ಮಾತನ್ನು ಮೀರ್ತಿರ್ಲಿಲ್ಲ.
ಅವ್ರೇನು ನಿರ್ಧಾರ ತಗೋತಿರೋ ಆ ಥರ ನಮ್ಮ 6 ಜನ ಅಪ್ಪಂದಿರು ಕೂಡ ಅದೇ ನಡೆಯಲ್ಲಿ ಹೋಗ್ತಾಯಿದ್ರು. ಅದೇ ನಮ್ಮ ತಂದೆಯವರು ನಾವು ಫ್ಯಾಮಿಲಿ ಡಿವೈಡ್ ಆದಮೇಲೆ ನಮ್ಮ ತಂದೆ ಅಜ್ಜಿ 1 ವರ್ಷದಲ್ಲಿ ಇದಾದಮೇಲೆ ನಾನು ಅಲ್ಲೇ ಇರಬೇಕು ಅಂತ ಅಂದಾಗ ನಮ್ಮ ತಂದೆಯವರು ಒಂದು ಮಾತು ಕೇಳಿದ್ರು, ನನಗೋಸ್ಕರ ನೀ ಇರೋದು ಬೇಡ, ಮನೆ ಜಮೀನು ಇದ್ದೇ ಇರ್ತದೆ, ಬೆಂಗಳೂರಿಗೆ ಒಂದು ಜೀವನ ಕಟ್ಕೋ, ನಿಂದೆ ಅಂತ ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೊ ಅಂತಂದರು. ಆ ಒಂದು ಉದ್ದೇಶದಿಂದ ಕೆಲಸ ಹರಿಸಿ ಬೆಂಗಳೂರಿಗೆ ಬಂದೆ. ಅಣ್ಣನ ಆಶ್ರಯ ತಗೊಂಡೆ. ಪೀಣ್ಯ ಗೌರ್ಮೆಂಟ್ ITIದಲ್ಲಿ 92-94 ಬ್ಯಾಚಲ್ಲಿ ITI ಮಾಡಿಕೊಂಡೆ. ತದನಂತರ ಡಿಪ್ಲೊಮಾ ಮಾಡಿಕೊಂಡೆ. ಹಲವಾರು ಕಂಪ್ನಿಗಳಲ್ಲಿ ಕೆಲಸ ನಿರ್ವಹಿಸ್ತಿದ್ದೆ. ಹಾಗೆ ಕೆಲಸ ಮಾಡಬೇಕಾದ್ರೆ ಅದು ಏನು ಅನ್ನಿಸ್ತು, ಇದು ಲೈಫ್ ಇಷ್ಟೇನಾ, ಏನು 20,000 30,000 40,000 ಇಷ್ಟರಲ್ಲಿ ಏನು ದುಡಿಯೋದು ಅಂದ್ಕೊಂಬಿಟ್ಟು ಒಂದು ನಿರ್ಧಾರಕ್ಕೆ ನಮ್ಮ ತಂದೆ ಒಂದು 4-5 ಜನ ಫ್ರೆಂಡ್ಸ್ ಇದ್ದರು ಊರಲ್ಲಿ. ಈ ಮಕಾನ್ದಾರ ಅಂತೇಳ್ಬಿಟ್ಟು ಒಬ್ರು ಇದ್ರು, ಹನುಮಂತರ ಪೂಜಾರ್ ಅಂತಿದ್ರು, ನಮ್ಮ ಆತ್ಮೀಯ ಮಿತ್ರಗಳೊಂದು ಇರ್ತಾರಲ್ಲ ಅವಾಗೆಲ್ಲ ಹಳ್ಳಿಯಲ್ಲಿ ಫ್ರೆಂಡ್. ಅದೇ ರೀತಿ ಅವ್ರ ಹತ್ರ ಹೇಳ್ತಾರೆ, ನನ್ನ ಮಗ ಇವತ್ತಿಲ್ಲ ನಾಳೆ ಕಾರ್ ತಗೋತಾನ, ಇವತ್ತಿಲ್ಲ ನಾಳೆ ಕಾರಲ್ಲಿ ಓಡಾಡ್ತಾನೆ, ಇವತ್ತಿಲ್ಲ ನಾಳೆ ನನ್ನ ಮಗ ಒಂದು ವೇದಿಕೆ ಮೇಲೆ ಇರ್ತಾನೆ ಒಂದು ನಾ ಅಂತಿದ್ದೆ. ನಮ್ಮಪ್ಪ ನಾನು ಬೆಂಗಳೂರಿಗೆ ಹೋಗಕ್ಕೆ ₹100 ಕೊಡೋಕೆ ರೊಕ್ಕಿಲ್ಲ ನನ್ನ ಬಳಿ. ಈ ಪರಿಸ್ಥಿತಿಯಲ್ಲಿ ನಮ್ಮಪ್ಪ ಈಗ ಅಂತಲ್ಲ ಅಂತ ಒಂದು ಚಿಕ್ಕ ವಯಸ್ಸಿನ ಈಗ ನೆನಪು ಬರ್ತೈತೆ ನನಗೆ. ಹಂಗಂದಿದ್ರು. ಆ ಒಂದು ಕೆಲಸದಲ್ಲಿ ನಾನು ಏನೂ ಸಾಧನೆ ಮಾಡೋಕ್ಕಾಗಲ್ಲ, ಏನಾದರೂ ಒಂದು ಸ್ವಂತ ಹೋಗೋಣ ಅನ್ಕೊಂಬಿಟ್ಟು. ಸ್ವಂತ ಹೋಗ್ಬೇಕಂದ್ರೆ ಬಂಡವಾಳ ಬೇಕಲ್ಲ. ಹೌದು ಸರ್, ಬಂಡವಾಳ ಬೇಕಲ್ಲ. ಬಂಡವಾಳ ಇರಲಿಲ್ಲ. ಅಣ್ಣ ಎಷ್ಟಂತ ಆಶ್ರಯ ಕೊಡೋಕ್ಕಾಗುತ್ತೆ, ಅವರು ಸಣ್ಣ ಪಗಾರ. ಅವಾಗ ಅಕ್ಕಂದ್ರೆ ತಂಗಿದ್ರೆಲ್ಲ ಮದುವೆಗಳಿದ್ದವು, ಸುಮಾರು ತಾಪತ್ರೆಗಳೆಲ್ಲ ಫೇಸ್ ಮಾಡಬೇಕಾಯ್ತು. ಆಮೇಲೆ ನಾನು ಒಂದು ಮಾರ್ಕೆಟಿಂಗ್ ಕಂಪ್ನಿ ಸೇರಿಕೊಂಡೆ. ಮಾರ್ಕೆಟಿಂಗ್ ಕಂಪ್ನಿಯಲ್ಲಿ ಒಂದು ಶಕ್ತಿನೋ ಅಥವಾ ನನ್ನಲ್ಲಿರೋ ಒಂದು ಪರ್ಫಾರ್ಮೆನ್ಸ್ ಏನೋ ಕಂಪ್ನಿ ಒಂದು ಉನ್ನತ ಸ್ಥಾನ ಕೊಡ್ತು. ಆಮೇಲೆ ಬಂದು ಸ್ವಂತ ಮಾಡಿದೆ, ಒಂದು ಅಗರಬತ್ತಿ ಇಂಡಸ್ಟ್ರಿ ಅಂತ ಮಾಡಿದೆ, ಟೆಕ್ಸ್ಟೈಲ್ ಅಂತ ಮಾಡಿದೆ. ಹಲವಾರು ಬಿಸ್ನೆಸ್ಸಲ್ಲಿ ಮತ್ತೆ ಸೋಲ್ ಅನ್ನೋದು ಗೆಲುವಿನ ಮೆಟ್ಲು ಮಾಡ್ಕೊಂಡು ಅಷ್ಟೇ. ಈಗ ಒಂದು ಕಂಪನಿ ನಡೆಸ್ತಾ ಇದ್ದೀನಿ, ಹ್ಯೂಮನ್ ರಿಸೋರ್ಸ್ ಅಂತ. ಭಗವಂತ ಅದರಲ್ಲಿ ಅಣ್ಣ ಕೊಟ್ಟಿದ್ದಾನೆ, ಚೆನ್ನಾಗಿದ್ದೀನಿ, ಜೀವನ ನಡೀತಾ ಇದೆ. ಅಮ್ಮ ಏನು ತುಂಬ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ಎಲ್ಲ ಸ್ನೇಹಿತರ ಸಹಕಾರದಿಂದ ಹೊಸದಾಗಿದ್ದೀನಿ ಸರ್. ಇದು ನನ್ನ ಫ್ಯಾಮಿಲಿ ಬ್ಯಾಕ್. ಅಂದರೆ ಚಿಕ್ಕ ಕುಟುಂಬ ಚೆನ್ನಾಗಿದೆ ಸರ್. ಅದನ್ನು ಹೊರತುಪಡಿಸಿ ಈಗ ತಾವು ಒಂದು ಸಂಸ್ಥೆ ನಡೆಸಿದ್ದೀರಾ, ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ. ಸೊ ಅದು ಒಂದು ಒಳ್ಳೆಯ ವಿಚಾರ ಕೂಡ. ಜೊತೆಗೆ ಈ ಉತ್ತರ ಕರ್ನಾಟಕ ಅಂತ ವಿಚಾರ ಬಂದಾಗ ಮೊದಲೇ ಪ್ರತಿಕ್ರಿಯೆ ಏನು ಸರ್ ತಮ್ಮದು? ಉತ್ತರ ಕರ್ನಾಟಕ ಅಂತ ಬಂದರೆ ಉತ್ತರ ಕರ್ನಾಟಕದವನಾಗಿ ಉತ್ತರ ಕರ್ನಾಟಕಕ್ಕೆ ಅಭಿಮಾನ ಇದ್ದೇ ಇರ್ತೈತೆ. ನನ್ನ ತಾಯಿ ಬಂದು ಉತ್ತರ ಕರ್ನಾಟಕ, ದೊಡ್ಡಮ್ಮ ಬಂದು ದಕ್ಷಿಣ ಕರ್ನಾಟಕ. ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ 2 ಕಣ್ಣುಗಳು. ಓಕೆ ಸರ್, 2 ಕಣ್ಣುಗಳು. ಬದುಕು ಇಲ್ಲಿ ಕೊಟ್ಟಿದೆ, ವಿದ್ಯೆ ಅಲ್ಲಿ ಕೊಟ್ಟಿದೆ. ಜನ್ಮಭೂಮಿ ಅದು, ಕರ್ಮಭೂಮಿ ಇದು. ಸಮಗ್ರ ಕರ್ನಾಟಕದ ಕನಸು ಕಂಡು ಕರ್ನಾಟಕ ಅನ್ನೋದು ಕನ್ನಡಿಗರ ನಾಡೋದು. ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನೋದು ಒಂದು ಅದೇನೆಂದರೆ ವಾಸ್ತವದ ನಮ್ಮ ಭಾಗದ ಕಡೆಪ್ಪ, ಈಶಾನ್ಯ ಕರ್ನಾಟಕ ಕಡೆ, ಕಲ್ಯಾಣ ಕರ್ನಾಟಕ ಕಡೆ, ವಾಯು ಕರ್ನಾಟಕ ಕಡೆ ಅಂತ ಹಿಂಗೆ ಅಂತಾರೆ. ಉತ್ತರ ಕರ್ನಾಟಕ ನಮ್ಮದೊಂದು ಸಂಸ್ಕೃತಿ, ನಮ್ಮ ಭಾಷೆಗಳು ಸ್ವಲ್ಪ ಬದಲಾವಣೆ ಆಗಿರೋದ್ರಿಂದ ಉತ್ತರ ಕರ್ನಾಟಕ ಅಂತ ಅನ್ಬೋದು. ಅಲ್ಲ, ಉತ್ತರ ಕರ್ನಾಟಕದ ಭಾಷಾ ವಿಚಾರ ಆಗಿರ್ಬೋದು, ಅಲ್ಲಿಯ ಉಡುಗೆ ತೊಡುಗೆ ಆಗಿರ್ಬೋದು, ಅಲ್ಲಿಯ ಹಬ್ಬದ ವಿಚಾರಗಳು ಬಂದಾಗ ಬೇರೆ ಭಾಗದವರಿಗೆ ಅಥವಾ ನಮ್ಮ ಸೌತ್ ಕರ್ನಾಟಕ ಆಗಿರ್ಬೋದು ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಒಂದು ಒಳ್ಳೆ ಅವರ ಆ್ಯಕ್ಟಿವಿಟೀಸ್ ಇಷ್ಟ ಆಗುವಂಥ ವಿಚಾರಗಳು ಇದೆ. ಸೊ ಅದ್ರ ಬಗ್ಗೆ ಏನು? ಈಗ ನೋಡಿ ಸರ್, ನಾನು ಹೇಳಿದ್ನಲ್ಲ, ಈಗ ಮಾರ್ಕೆಟಿಂಗಲ್ಲಿ ಇದ್ದೆ ಅಂತ ಹೇಳಿದೆ ನೋಡಿ. ಮಾರ್ಕೆಟಿಂಗಲ್ಲಿದ್ದಾಗ ಸುಮಾರು 6 ವರ್ಷ ಬಂದು ಮಂಗಳೂರಲ್ಲಿದ್ದೆ. 2 ವರ್ಷ ಬಂದು ನಾನು 2 ವರ್ಷ ಬಂದು ಮಡಿಕೇರಿಯಲ್ಲಿದ್ದೆ. ಮ್ಯಾಂಗ್ಳೂರು, ಮಡಿಕೇರಿ, ಕೂರ್ಗು ಒಂದು ವಾತಾವರಣನೇ ಬೇರೆ. ದಕ್ಷಿಣ ಕನ್ನಡ ಬಂದು ಮ್ಯಾಂಗ್ಳೂರು ವಾತಾವರಣ, ಮ್ಯಾಂಗ್ಳೂರು ಅಂತ ಎಲ್ಲ ಬಂತು, ಪುತ್ತೂರು, ಕುಂದಾಪುರ ಎಲ್ಲ ಬಂತು. ಅದು ಆ ವಾತಾವರಣನೇ ಬೇರೆ. ಈ ಕಡೆ ಶಿರ್ಸಿ, ಸಿದ್ದಾಪುರ, ಶಿವಮೊಗ್ಗ ಹೋದ್ರೆ ಆ ವಾತಾವರಣನೇ ಬೇರೆ. ಆ ಎಲ್ಲ ಕಲ್ಚರ್ಗಳೊಂದಿಗೆ ಈಗ ನಾನು ಓದಿದ್ದೆಲ್ಲ ಬೆಂಗಳೂರಲ್ಲಾದಾಗೆ ನಾನು 16 ವರ್ಷ ಇರುವ ಬೆಂಗಳೂರು ಬಂದಿದ್ದೆ. 16-17 ವರ್ಷ SLC ಮುಗಿದ ತಕ್ಷಣ ಬಂದಿದ್ದೆ. ನಾನು ಎಲ್ಲ ವಾತಾವರಣ, ನನ್ನ ರೂಮ್ಮೇಟ್ ಎಲ್ಲ ಶಿವಮೊಗ್ಗದವರಿದ್ದರು, ಕಡೂರು, ಬೀರೂರು, ಚಿಕ್ಕಮಗಳೂರು ಇದ್ದರು ಫ್ರೆಂಡ್ಸ್ ಎಲ್ಲ. ಮಂಗಳೂರು ನನ್ನ ಫ್ರೆಂಡ್ಸ್ ಎಲ್ಲ, ನನ್ನ ರೂಮ್ಮೇಟ್ಗಳು 8 ಜನ ರೂಮ್ಮೇಟ್ಗಳಿದ್ವು. ಹಾಗಾಗಿ ನಾನು ಎಲ್ಲ ವಾತಾವರಣಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದೇನೆ. ಇವಾಗ ಉತ್ತರ ಕರ್ನಾಟಕ ಅಂತ ಏನು ಒಂದು ನಾನು ಸಂಸ್ಥೆ ಕಟ್ಟೋದಕ್ಕೊಂದು ಕಾರಣ ಏನಪ್ಪ ಅಂತಂದರೆ, ನಮ್ಮ ಸಂಸ್ಕೃತಿ ನೋಡ್ತಾ ಇದೆ. ಬೇರೆ ಎಲ್ಲ ನಮ್ಮ ಉತ್ತರ ಕನ್ನಡ ಭಾಗದ ಕಾರ್ಯಕ್ರಮ ಮಾಡೋದು, ಅದನ್ನು ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡೋದು. ಆಮೇಲೆ ನೋಡ್ತಾ ಇದ್ದೆ. ನಾನು ಬೇರೆ ಸಂಘಟನೆಯಲ್ಲಿ ಇದ್ದೆ ಕೂಡ. ಆ ಸಂಘಟನೆಯಲ್ಲಿ ಬೇರೆ ಹೋರಾಟಗಳಲ್ಲಿ ಇದ್ದೆ ಕೂಡ. ಅವಾಗ
ಆ ಹೋರಾಟದ ಈಗ ನಮ್ಮದೇ ಒಂದು ಸಂಸ್ಕೃತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತಂದರೆ ನಾನೇ ಒಂದು ಸಂಸ್ಥೆ ಕಟ್ಟಿ ನಮ್ಮವ್ರ ಜೊತೆನೇ ಒಂದು ಸೇರಿಕೊಂಡ್ರೆ ಈ ಕಡೆ ಬೆಂಗಳೂರವ್ರ ಜೊತೆನೂ ನನ್ನ ಆತ್ಮೀಯತೆ ಇದೆ. ಸುಮಾರು ಒಂದು 25-30 ವರ್ಷದಿಂದ ಆತ್ಮೀಯತೆ ಇದೆ. ಇಲ್ಲೇ ಓದಿ ಬೆಳೆದಿರೋದ್ರಿಂದ ಬೆಂಗಳೂರ ಜೊತೆನೂ ಆತ್ಮೀಯತೆ ಇದೆ. ಇಲ್ಲಿಯವ್ರ ಜೊತೆ ನಮ್ಮ ಉತ್ತರ ಕನ್ನಡ ನನಗೆ ಕಲ್ಚರ್ ದೂರ ಆಗುತ್ತೇನೋ ಅನ್ನೋ ಒಂದು ಭಾವನೆಯಿಂದ ಉತ್ತರ ಕರ್ನಾಟಕ ಸಂಘ ಅಂತ ಕಟ್ಕೊಂಡು ಉತ್ತರ ಕರ್ನಾಟಕ ನವನಿರ್ಮಾಣ ವೇದಿಕೆ ಅಂತ ಹೇಳ್ಬಿಟ್ಟು ಮೊದಲು ಸಂಸ್ಥೆ ಕಟ್ಕೊಂಡೆ ಇಲ್ಲಿ ಬೆಂಗಳೂರಲ್ಲಿ. ಓಕೆ ಸರ್, ಈಗ ಉತ್ತರ ಕರ್ನಾಟಕ ಸಂಘ ಕಟ್ಟಕ್ಕೆ ಪ್ರೇರಣೆ ಏನು ಸರ್, ಮತ್ತು ಅದರ ಉದ್ದೇಶ ಏನು? ನಾ ಇದು ನಿಜ ಹೇಳ್ಬೇಕಂತಂದರೆ ಉತ್ತರ ಕರ್ನಾಟಕ ಸಂಘ ಅಂತ ಕಟ್ಟಬೇಕಂದ್ರೆ ಓನ್ಲಿ ನಾನು ನಮ್ಮವ್ರ ಕುಟುಂಬನ ಯಾವತ್ತೂ ಸಭೆ ಮಾಡಲಿಲ್ಲ. ಕುಂದಾಪುರದಲ್ಲಿ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, IR ಆಫೀಸರ್ ಜಡ್ಜ್ ಅವರು, ರಿಟೈರ್ಡ್ ಜಡ್ಜ್ ಅವರು. ಆಮೇಲೆ ಇನ್ನೊಬ್ಬರು ಇದು ರಿಟೈರ್ಡ್ ಆಗಿಲ್ಲ ಇನ್ನು ಅನ್ಕೋತೀನಿ, ಒಬ್ಬರು ಆಫೀಸರ್ ಇದ್ದಾರೆ. ಈಗ ತುಮಕೂರಲ್ಲಿ ಒಬ್ಬರು ಆಫೀಸರ್, ನಮ್ಮ ಆತ್ಮೀಯರು ಒಂದಿಬ್ಬರು. ಒಂದು ದಿವ್ಸ ಹಿಂಗೆ ಕೂತ್ಕೊಂಡೆ, ಹಿಂಗೆ ಮಾಡೋಣ ಅಂದ್ಕೊಂಡಿವಿ. ನಮ್ಮ ಬಿಸ್ನೆಸ್ ಲೈನಲ್ಲಿ ಇರೋರು ಆಫೀಸರ್ಸ್ಗಳಿದ್ರು, ಹಿಂಗೆ ಕೂತ್ಕೊಂಡು ಹಿಂಗೆ ಮಾಡೋ ಅಂತ. ಅವ್ರು ಹೇಳಿದ್ರೆ, ನಾನು ಸಮಗ್ರ ಕರ್ನಾಟಕ ಅಂತಕ್ಕೆ ಸಂಘಟನೆ ಕಟ್ಟೋಣ ಅಂದ್ಕೊಂಡೀನಿ ಅಂತಂದೆ. ಅಲ್ಲಪ್ಪ, ನಿಮ್ಮ ಉತ್ತರ ಕರ್ನಾಟಕದಲ್ಲಿ 1000 ಸಮಸ್ಯೆಗಳಿದ್ದಾವೆ, ಫಸ್ಟ್ ನೀವು ಅದ್ರ ಬಗ್ಗೆ ಧ್ವನಿ ಎತ್ತು. ಕರೆಕ್ಟ್ ಸರ್. ಅವರು ಈಗ ನಾನು ಹೆಂಗೆ ಮಂಗಳೂರು ಚಿಕ್ಕಮಗಳೂರು ಈ ಕಡೆ ಡ್ಯೂಟಿ ಮಾಡಿ ಅಂತ ಹೇಳಿದ್ರೆ, ಅವರು ಆಲ್ಮೋಸ್ಟ್ ಗುಲ್ಬರ್ಗ, ಬಿಜಾಪುರ ಈ ಥರ ಒಂದು ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ. ಅವ್ರು ಹೇಳ್ತಾಯಿದ್ರು, ನಿಮ್ಮಲ್ಲೇ 1000 ಸಮಸ್ಯೆ ಇದೆ, ನಾವೇ ಹೇಳ್ತೀವಿ ಬೇಕಾರೆ ಅಂತ ಹೇಳಿದ್ರು ಅವರು. ಕಟ್ಟು, ನಿನ್ನ ಒಂದು ಭಾಗನ ಉದ್ಧಾರ ಮಾಡಿ ಮೊದಲು. ಇಲ್ಲಿ 1000 ಜನ ಇದ್ದಾರೆ ಇಲ್ಲಿ ಹೋರಾಟ ಮಾಡೋಕ್ಕೆ. ಇಲ್ಲಿ ಕರ್ನಾಟಕದಾದ್ಯಂತ 1000 ಸಂಘಟನೆಗಳಿದ್ದಾವೆ. ನೀನು ಫಸ್ಟ್ ಸಣ್ಣದೇ ಕಟ್ಟು ಮೊದಲು. ನಿನ್ನ ಉತ್ತರ ಕರ್ನಾಟಕ ಅಂತೆಲ್ಲ ಅಭಿಮಾನ ಇದೆ ಅಂತಲ್ಲ, ಫಸ್ಟ್ ಉತ್ತರ ಕರ್ನಾಟಕ ಕಟ್ಟು. ಸರ್ ನೀವೇ ಒಂದು ಹೆಸರು ಕೊಡ್ರಿ ಅಂತಂದೆ ಅವರು. ಅವರೇ ಉತ್ತರ ಕರ್ನಾಟಕ ನವನಿರ್ಮಾಣ ವೇದಿಕೆ ಅಂತ ನನಗೆ ಹೆಸರು ಕೊಟ್ಟಿದ್ದು. ಬಟ್ ಉತ್ತರ ಕರ್ನಾಟಕ ನವನಿರ್ಮಾಣ ವೇದಿಕೆ ಅಂತ ಏನೋ ಹೆಸರಿಟ್ರಿ. ಹೌದು. ಸಂಘಟನೆ ರಾಜ್ಯಾದ್ಯಂತ ಮಾಡ್ತಾ ಇದ್ದೀರಾ, ಬೆಂಗಳೂರಲ್ಲಿ ಮಾಡ್ತಾ. ಹೌದು. ಬಟ್ ಉತ್ತರ ಕರ್ನಾಟಕ ನವನಿರ್ಮಾಣ ಆಗೋಕ್ಕೆ ತಮ್ಮ ಸಂಸ್ಥೆ ಯಾವ ರೀತಿ ಪೂರಕವಾಗಿ ಏನಾದ್ರು ಕೆಲಸಗಳನ್ನ ಮಾಡ್ತಾ ಇದೆಯಾ? ಈಗ ಉತ್ತರ ಕರ್ನಾಟಕ ನವನಿರ್ಮಾಣ ವೇದಿಕೆ 2015ರಲ್ಲಿ ಸ್ಥಾಪನೆ ಆಯಿತು. 2015ರಿಂದ ಸುಮಾರು 18ರವರೆಗೂ ಮಾದಾಯಿ ಹೋರಾಟ ಆಗ್ಬೋದು, ಮಾದಾಯಿ ಕಳಸಾ ಬಂಡೂರಿ ಹೋರಾಟ ಆಗ್ಬೋದು, ಆಮೇಲೆ ಮಾದಾಯಿ ನಮ್ಮದು, ಕಾವೇರಿ ನಮ್ಮದು ಅಂತೇಳ್ಬಿಟ್ಟು ಒಂದು ಹೋರಾಟ ಆಗ್ಬೋದು. ಪ್ರಥಮ ಬಾರಿಗೆ 4 ಜನ ಕಟ್ಕೊಂಡೋಗಿ ಉತ್ತರ ಕರ್ನಾಟಕ ನವನಿರ್ಮಾಣ ವೇದಿಕೆ ಅಂತ ಫ್ರೀಡಮ್ ಪಾರ್ಕಲ್ಲಿ ಹೋಗಿ ಬೋರ್ಡ್ ಕಟ್ಟಿ ನಮ್ಮ ಬ್ಯಾನರ್ ಅಡಿಯಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ. ಆಮೇಲೆ ಹಲವಾರು ಜಾಲಹಳ್ಳಿ ಕ್ರಾಸಿಂದ ಹಿಡಿದು ಫ್ರೀಡಮ್ ಪಾರ್ಕ್ವರೆಗೂ ಈಗ ಎಲ್ಲ ಕಡೆ ಪರ್ಮಿಷನ್ ತೊಗೊಂಡು ರಾತ್ರಿ ಪರ್ಮಿಷನ್ ತೊಗೊಂಡು ನಮ್ಮ ಬ್ಯಾನರ್ದಡಿ ನಾವು ಹೋರಾಟ ಮಾಡಿದ್ವಿ ಉತ್ತರ ಕರ್ನಾಟಕ ನವನಿರ್ಮಾಣ ವೇದಿಕೆ. ಅದನ್ನು ವಿವಿಧ ಸಂಘಗಳೆಲ್ಲ ನಮ್ಮ ಉತ್ತರ ಹಿರಿಯವರು ಈಗ 20 ವರ್ಷ 30 ವರ್ಷಗಳ ಸಂಘಗಳು ಏನು ಕಟ್ಕೊಂಡಿದ್ದಾರೆ, ಅವ್ರು ನನ್ನ ಒಂದು ಕಾರ್ಯವೈಖರಿ ಕಂಡು ಮುಂದಾಳತ್ವ ಕೊಡೋಣ, ಇವನಿಗೆ ಕೊಟ್ಟರೆ ನಿಭಾಯಿಸ್ಬೋದು ಏನೋ ಅಂತ ಅಂದ್ಕೊಂಡು ಒಂದು 4-5 ಸಭೆಗಳು ಮಾಡಿದರು. 4-5 ಸಭೆಗಳು ಮಾಡಿ ಎಲ್ಲ ಹಿರಿಯವರು 20 ವರ್ಷ ಸಂಘ ಕಟ್ಟಿ ಅಧ್ಯಕ್ಷರಾಗಿ 30 ವರ್ಷ ಸಂಘ ಕಟ್ಟಿ ಅವ್ರ ಕನಸನ್ನು ಏನಾದರೂ ನನಸಾಗ್ಬೋದೇನೋ ಒಂದು ಉದ್ದೇಶದಿಂದ ಅವರು ನನ್ನನ್ನು ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆ ಅಧ್ಯಕ್ಷನಾಗಿ 2018ರಲ್ಲಿ ಮಾಡಿದರು. ಆ 2018ರಿಂದ ಇಲ್ಲಿವರೆಗೂ ಅದರಲ್ಲಿ ಏನಾಗುತ್ತೆ ಅಂತಂದರೆ, ಇದು ಉತ್ತರ ನವನಿರ್ಮಾಣ ವೇದಿಕೆ ನನ್ನ ಹಿಡಿತದಲ್ಲಿತ್ತು. ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆ ಅನ್ನೋದನ್ನು ಅದು ಒಂದು ದೊಡ್ಡ ಸಂಸ್ಥೆ. ಅದರಲ್ಲಿ ನಮ್ಮ ದೊಡ್ಡ ಮಹಾನಾಯಕರು, ರಿಟೈರ್ಡ್ IG ಶಂಕರ್ ಬಿದರಿ ಸಾಹೇಬ್ ಗೌರವ ಅಧ್ಯಕ್ಷ ಇದ್ದಾರೆ, ದೊಡ್ಡ ಅಧಿಕಾರಿಗಳಿದ್ದಾರೆ, ನಿರ್ದೇಶಕರಾಗಿದ್ದಾರೆ. ಹಾಗೆ ಹಿರಿಯ ನಾಯಕರುಗಳು ನಮ್ಮಲ್ಲಿ ಉಪಾಧ್ಯಕ್ಷರು ಗೌರವ ಅಧ್ಯಕ್ಷರು ಈ ಥರ ಎಲ್ಲ ಇರೋದ್ರಿಂದ ನಮಗೆ ಒಂದು ರೀತಿ ಏನಾಗುತ್ತೆ, ಉನ್ನತ ಮಟ್ಟದ ತಿಳುವಳಿಕೆಗಳು ಶುರುವಾಗುತ್ತೆ. ಅವಾಗ ಯಾವ ಹೆಜ್ಜೆ ಎಲ್ಲಿ ಹಿಂಗಿಡಬೇಕು, ಯಾವ ಮಾತು ಎಲ್ಲಿ ಮಾತಾಡಬೇಕು, ಆಮೇಲೆ ಯಾವುದನ್ನು ನೀವು ತಪ್ಪು ಮಾತಾಡ್ತಾ ಇದ್ದೀರಿ, ಯಾವುದನ್ನು ಸರಿ ಮಾಡ್ಕೋಬೇಕು, ಯಾವ ಮಟ್ಟದಲ್ಲಿ ನೀವು ಹೋದರೆ ನಿಮಗೆ ನೆಲೆ ಸಿಗ್ಬೋದು, ಸಂಘಕ್ಕೆ ಯಾವ ಮಟ್ಟದಲ್ಲಿ ಹೋದರೆ ಗೌರವ ಸಿಗ್ಬೋದು ಅನ್ನೋ ಮಟ್ಟದಲ್ಲಿ ಇವತ್ತು ನಾನು ಎಲ್ಲ ಹಿರಿಯವರು, ಎಲ್ಲ ಅಧಿಕಾರಿಗಳು ಆಗ್ಬೋದು, ಆಮೇಲೆ ಸಂಘ ಸಂಸ್ಥೆಗಳ ಅನುಭವಿಗಳು 20 ವರ್ಷ 30 ವರ್ಷ, ನಾನೀಗ ಬಂದು 10-12 ವರ್ಷ ಈ ಉತ್ತರ ಕನ್ನಡ ಭಾಗ ಅವ್ರ ಅನುಭವದಿಂದ ಈ ಸಂಸ್ಥೆನ ಕಟ್ಟಿ ಬೆಳೆಸ್ತಾ ಇದ್ದೀವಿ. ಒಂದು 11 ಜನ ಟೀಮ್ ಮಾಡೋದು, ಅಧ್ಯಕ್ಷ ಉಪಾಧ್ಯಕ್ಷ ಖಜಾಂಚಿ ಮಾಡೋದು, ಒಂದು ಆಫೀಸ್ ಮಾಡ್ಕೊಂಡಿರೋದು, ಅಥವಾ ಮೂಲ ಸಮಸ್ಯೆಗೆ ಜನರ ಸಮಸ್ಯೆಗೆ ಉತ್ತರ ಕರ್ನಾಟಕದಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ, ಅಥವಾ ಬೆಂಗಳೂರಲ್ಲೇ ಆಗಿರ್ಬೋದು, ಉದ್ಯೋಗಕ್ಕೆ ಸಮಸ್ಯೆ ಆಗಿರ್ಬೋದು, ನಿಮ್ಮ ಉತ್ತರ ಕರ್ನಾಟಕ ಸಂಘ ಹೇಗೆ ಸ್ಪಂದಿಸ್ತಾ ಇದೆ? ಸರ್, ಸಂಘ ಅಂದರೆ ನಿಂತು ನೀರು ಆಗಬಾರ್ದು, ರೈಟ್, ಹರಿಯೋ ನೀರಾಗಬೇಕು. ಶಿವಕುಮಾರ್ ಮೇಟಿಯಿಂದ ಸಂಘ ಅಲ್ಲ, ಸಂಘದಿಂದ ಶಿವಕುಮಾರ್ ಮೇಟಿ. ರೈಟ್ ಸರ್. ಈಗ ಸಂಘದಲ್ಲಿ ರಾಜಕೀಯ ಮಾಡ್ತೀನಿ ಅಂತ ಬರಬಾರ್ದು. ಸಂಘನ ನಾನು ಬೆಳೆಸಿಬಿಟ್ಟು ಸಂಘದಿಂದ ಲಾಭಾಂತಿಕ ಸಂಘಕ್ಕೆ ಬರಬಾರ್ದು. ಯಾವುದೇ ವ್ಯಕ್ತಿ ಆಗಲಿ ವೈಯಕ್ತಿಕ ಅಭಿಪ್ರಾಯ ಇಟ್ಕೊಂಡು ಬಂದರೆ ಸಂಘನೂ ಮುಳುಗ್ತೈತೆ, ನೀವು ಮುಳುಗ್ತಾರೆ.
ಅಲ್ಲಿಗೆ ಏನಾಗುತ್ತೆ, ದ್ವೇಷ ಸ್ಟಾರ್ಟ್ ಆಗುತ್ತೆ. ಮತ್ತು ಓಕೆ, ನಾನು ನಿರಾಸಕ್ತಿಯಿಂದ ಕೆಲಸ ಮಾಡ್ತೀನಿ, ನಿಸ್ವಾರ್ಥದಿಂದ ನಾನು ಕೆಲಸ ಮಾಡ್ತೀನಿ. ನಿಸ್ವಾರ್ಥ ಇಟ್ಕೊಂಡ್ಬಂದಾಗ ಏನಾಗುತ್ತೆ, ನನ್ನ ಮೇಲೆ ನಿಮ್ಮ ಮೇಲೆ ಏನೋ ಒಂದು ಭಾವನೆಗಳು ಚೇಂಜ್ ಆಗ್ತಾ ಹೋಗ್ತವೆ. ಹೌದು ಅಲ್ಲ, ಹಾಗಾಗಿ ಈಗ ನಾವು ಯಾವುದೇ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಕಾಣಬೇಕು ಅಥವಾ ಏನಾದರೂ ನಮ್ಮ ಕನಸುಗಳು ಈಡೇರಿಸ್ಕೋಬೇಕು ಅಂತ ಅನ್ನೋದಾಗಿದ್ದರೆ ನಮ್ಮ ಪ್ರತಿಭಟನೆ ಆಗಲಿ, ನಮ್ಮ ದೇವೋದ್ದೇಶಗಳಾಗಲಿ ಒಗ್ಗಟ್ಟಾಗಿದ್ದರೆ ಮಾತ್ರ ಏನು ಸಾಧಿಸೋಕ್ಕೆ ಸಾಧ್ಯ. ಈಗ ನಮ್ಮಲ್ಲಿ ಈಗ 12 ಜನ ಇದ್ದೀವಿ, 20 ಜನ ಇದ್ವಿ ಅಂತಿಲ್ಲ. ನಾವೆಲ್ಲ ಸಂಘಗಳಿದ್ದೀವಿ, ಎಲ್ಲ ಸಂಘಗಳು ಒಗ್ಗಟ್ಟಾಗಿದ್ದೀವಿ. ಈಗ ಒಂದು ಮನೆ ಸಂಸಾರ ಅಂದಮೇಲೆ 108 ಸಮಸ್ಯೆಗಳು ಇದ್ದೇ ಇರ್ತವೆ. ಅದೊಬ್ಬ ಲೀಡ್ರ್ ಆದವನು ಸಂಭಾಳಿಸ್ಕೊಂಡು ಹೋಗ್ಬೇಕು, ಅದು ನಮ್ಮ ಕರ್ತವ್ಯ ಆಗಿರ್ಬೇಕು ಅಷ್ಟೇ. ಶಿವಕುಮಾರ್ ಮೇಟಿ ಎಮಿನೆಂಟ್ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತ ತಮ್ಮನ್ನು ಅಧ್ಯಕ್ಷನ ಮಾಡಿದ್ರು. ಇವಾಗ ನಿಮ್ಮ ಅಧೀನದಡಿ ಎಷ್ಟು ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದೆ, ಹಾಗೆ ಆ ಸಂಸ್ಥೆಗಳ ಕಾರ್ಯವೈಖರಿ ಅಥವಾ ಹೋರಾಟದ ಫಲಶ್ರುತಿ ಏನು, ಯಾವ್ಯಾವ ಸಂಘಟನೆಯಲ್ಲಿ ಯಾವ್ಯಾವ ಹೋರಾಟದಲ್ಲಿ ಭಾಗಿಯಾಗಿದ್ದೀರಾ, ಹೋರಾಟ ಮಾಡಬೇಕಾದಾಗ ಸವಾಲುಗಳು ಏನು ಎದುರಾದವು ಅದ್ರ ಬಗ್ಗೆ ಹೇಳಿ. ಅಲ್ಲ, ಹೋರಾಟ ಮಾಡಬೇಕಂದ್ರೆ ಸವಾಲುಗಳನ್ನು, ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಹಿಂದೆ ಮಾದೈವ ಇದು ಏನು ನೆರೆ ಸಂತ್ರಸ್ತರಿಗೆ ನೆರವಿನ ಅಭಿಯಾನ ಅಂತ ಮಾಡಿದ್ವಿ. ಓಕೆ, ಕೆಲವೊಂದು ಸಂಘಗಳು ಅಂದರು ನಮ್ಮಲ್ಲಿ ಬ್ಯಾನರ್ ಹಿಡಿಯೋಕೆ ಬಂದಿಲ್ಲರಿ, ನಿಮ್ಮ ಸಂಘದ ಜನ ಇಲ್ಲಿ ಕರ್ಕೊಂಬರೋಣ ಅಂದರು. ನಮ್ಮಲ್ಲಿ ಬ್ಯಾನರ್ ಹಿಡ್ಕೊಂಬರೋಕ್ಕೆ 4 ಜನ ಇಲ್ಲ ನೆಟ್ಗೆ, ನಾವಿಲ್ಲಿಂದ ಕರ್ಕೊಂಬರಮ್ರಿ ಅಂತಂದರು. ಇನ್ನು ಕೆಲವೊಂದು ಜನರು ಮೇಟಿಯವ್ರು ಯಾವುದೋ ರಾಜಕೀಯ ಪ್ರೇರಣೆಗೋಸ್ಕರ ನಾವು ಮಾಡ್ತಾ ಇದ್ದಾರೆ ಅಂತಂತಂದ್ರು. ಇನ್ನು ಕೆಲವರು ಅಂತಂದರು ಇಲ್ಲ, ನಾವು ನಾವು ಒಮ್ಮೆ ನಂಬರ್ 6:30-7 ಗಂಟೆಗೆ ಡಿಸೈಡ್ ಮಾಡಿದ್ದು ನಡೆಸಂತ ಒಂದು ಎಕ್ಸ್ಪೀರಿಯನ್ಸ್ 6:30-7 ಗಂಟೆಗೆ ಮಾಡಿದ್ರು. ಮಾಡಿದಾಗ ಇಲ್ಲ ಇವರು ಇವನು ಹೋರಾಟ ಎಲ್ಲ ಸುಮ್ಮನೆ ಇದಾಗೋಗ್ತೈತೆ, ನಾಳೆ ಬೆಳಗ್ಗೆ ಮಾಡಬೇಕು, 8 ಗಂಟೆಗೆ ಹೇಳ್ತಾನೆ ಎಲ್ಲರಿಗೂ ಅಂತಂದರು. ಸರ್, ಇದು ಹೋರಾಟ ಅಂದರೆ ಯುದ್ಧ, ರೆಡಿ ಇರಬೇಕಷ್ಟೇ. ಯುದ್ಧ ಅದು ನೀ ಕಾರ್ಯಕ್ರಮ ಅಲ್ಲ, ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಿಪೇರ್ ಆಗಬೇಕು, ಸ್ಟೇಜ್ ಹಾಕಬೇಕು, ನೀರು ಹೋರಾಟ ಆದರೆ ಒಬ್ಬನೇ ಇರಲಿ, ಇಬ್ಬನೇ ಇರಲಿ, 10 ಜನ ಇರಲಿ, ನುಗ್ಗಬೇಕು ಅಷ್ಟೇ. ಹೌದು, 8 ಗಂಟೆ ಡಿಸೈಡ್. ಬೆಳಗ್ಗೆ ನಮ್ಮನ್ನ ಪೊಲೀಸ್ನವ್ರಿಗೆ ಪರ್ಮಿಷನ್ ಕೊಡಲ್ಲ, ಅದು ಕೊಡಲ್ಲ, ಇದು ಕೊಡಂದ್ರು. ಕೊಟ್ಟರು. ಹೆಂಗಂಗೂ 1-2-3 ಕಡೆ ಕೊಡಲಿಲ್ಲ. ಜಾರಹಳ್ಳಿ ಕ್ರಾಸಿಂದ ಬಾಸಮ್ ಸರ್ಕಲಲ್ಲೂ ಪ್ರತಿಭಟನೆ ಬಂದ್ವಿ. ಯಾರ್ಯಾರು ಹೇಳಿದ್ರು ನಾವು 4 ಜನ ಬರಲ್ಲ ಅಂತ. ಸರ್, ನೀವು 4 ಜನ ಬೇಡ, ನೀವು ಹಿರಿಯವರಿದ್ದೀರಿ, ನಿಮ್ಮ ಕನಸುಗಳು ಈಡೇರಿಸೋ ಜವಾಬ್ದಾರಿ ನಮ್ಮದೈತೆ. ಓಕೆ, ಹಿರಿಯವ್ರು ಈಗ ನೀವು ನಿಮ್ಮ ಕೈಯಿಂದ ಆಗಲ್ಲ ಅಂತ ನಮಗೆ ನಮ್ಮನ್ನು ಮಾಡಿರ್ತಾನೆ. ಈಗ ನೆಕ್ಸ್ಟ್ ನಮ್ಮ ಕೈಯಿಂದ ಅಲ್ಲ, ಮತ್ತೆ ಯೂತ್ ಐಕನ್ ರೆಡಿ ಮಾಡ್ಕೋಬೇಕು ನಾವು. ಹಾಗೆ ನೀವು ರೆಡಿ ಬರ್ರಿ, ನೀವೊಬ್ಬರೇ ಬರ್ರಿ, ನೀವು ನನ್ನ ಕೈ ಸಪೋರ್ಟ್ ಮಾಡ್ರಿ ಅಷ್ಟೇ, ಕೈ ಹಿಡೀರಿ, ನಿಮ್ಮ ಕೈ ನಾನು ಕರ್ಕೊಂಡು ಹೋಗ್ತೇನೆ. ಅಟ್ಲೀಸ್ಟ್ ಒಂದು 100 ಜನ ಸೇರ್ತಾರಲ್ಲಪ್ಪ ಅಂದ್ರೆ. ಸರ್, ನೀವು ಬರ್ರಿ, ಇಬ್ಬರೇ ಹೋಗೋಣ. ಯಾರ್ಯಾರು ಕಾರಲ್ಲಿ ಬಂದರೂ ಬಾಸಮ್ ಸರ್ಕಲ್ ಅನ್ನಷ್ಟು ಅಲ್ಲಿಂದ ಇಲ್ಲಿ ಬರೋಷ್ಟೇ 1,500 ಜನ ಆದ್ವಿ. ರಾಜಾಜಿನಗರ ಪೊಲೀಸ್ ಸ್ಟೇಷನ್ ಸಾಹೇಬ್ರು ಬಂದುಬಿಟ್ಟು ನೀನೇನೋ ನೀನು 5 ಜನ ಅಂತ ಒಂದು 5 ಬೈಕು 1-2 ಕಾರು ಅಂತ ಹೇಳಿದ್ದಲ್ಲ, ನೀ ಏನು ಈ ಥರ ಮಾಡಿದೆ ಅಂತ. ಸರ್, ಇದು ಜನ ಬೆಂಬಲ ಸರ್, ನಾ ಏನು ಮಾಡೋಕ್ಕಾಗಲ್ಲ ಅಂತ. ನಾನು ಅದನ್ನು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ. ಪ್ರತಿಯೊಂದು ಸಂಘಗಳು ಹೆಂಗೆ ಸಪೋರ್ಟ್ ಮಾಡ್ತಾವೆ ಅಂತಂದರೆ ನಾವು ಮಾಡೋ ಕಾರ್ಯವೈಖರಿನ ಸಪೋರ್ಟ್ ಮಾಡ್ತಾವೆ, ನಮ್ಮ ದೇವೋದ್ದೇಶಗಳು ಗಮನಿಸ್ತಾವೆ ಅಷ್ಟೇ. ಬಾಸಮ್ ಸರ್ಕಲ್ ಬಂದು ಯಾರು ಕಾರಲ್ಲಿ ಓಡಾಡ್ತಿರೋ ಬೈಕಲ್ಲಿ ಹೋಗೋಣ ಅಂತ ನಿಂತ್ಕೊಂಡ್ರು. ಅದು ಇವತ್ತು ನಾವು ಸಂಸ್ಥೆ ಬೆಳೆಸ್ಕೊಂಡ್ಬಂದಿರೋದು ರೀತಿ ನೀತಿ ಹೀಗಿದೆ. ಇನ್ನು ಒಂದು ನಾವು ರೇಷನ್ ಕಿಟ್ ಕೊಡೋದಕ್ಕಂತ ನಾವು ಬೆಳಗಾವಿಗೆ ಹೋದ್ವಿ. ಅದು ನಾವು ಭಗವಂತ ಯಾವ ರೀತಿಯಲ್ಲಿ ಕಾಪಾಡೋಣ ಗೊತ್ತಿಲ್ಲ. ಒಂದು ಪಾಯಿಂಟಿಗೆ ಹೋಗಬೇಕಾಗಿತ್ತು. ಆ ಪಾಯಿಂಟ್ ಇರೋದು 15 ಕಿಲೋಮೀಟ್ರ್ ಇತ್ತು. 75 ಕಿಲೋಮೀಟ್ರ್ ಸುತ್ತಾಕ್ ಹೋದ್ವಿ ಅಲ್ಲಿ. ಯಾಕೆ ಸರ್? ಪೂರ ಎಲ್ಲ ಡ್ಯಾಮ್ ಎಲ್ಲ ತುಂಬ್ಕೊಂಡ್ಬಿಟ್ಟಿತ್ತು, ನದಿಯೆಲ್ಲ ಊರೆಲ್ಲ ಮುಳುಗಡೆ ಆಗಿತ್ತು. ನಮಗೆ ಗೊತ್ತಿಲ್ಲ, ಕತ್ಲಲ್ಲಿ ಪೂರ ಆ ನೀರು ಮುಂದೆ ಇರೋದು ಕಾಣಿಸಲ್ಲ, ಹಂಗೆ ಹೊಡಿತಾ ಇದ್ವಿ ನೀರು. ಈ ನೀರು ಮುಳುಗಿದ್ರೆ ಸ್ವಲ್ಪ ಹೊತ್ತರಲ್ಲಿ ಆದ್ರೆ ನಮ್ಗೆ ಏನಾರ ಪ್ರಾಬ್ಲಮ್ ಆಗಿರೋದು. ಅದರಲ್ಲಿ ಒಂದಿಬ್ಬರು ಕೆಳಗಡೆ ಇಳಿದು, ಒಬ್ಬರು ಮೋರಿಯಲ್ಲಿ ಬಿದ್ದರು, ಏನೋ ಎಡವಟ್ಟುಗಳಾಗ್ಬಿಟ್ಟು ಸಮಸ್ಯೆಗಳು ಒಂದು ಸ್ವಲ್ಪ ಫೇಸ್ ಮಾಡಿದ್ದಾಯಿತು. ಈ ಸಂಘ ಸಂಸ್ಥೆ ಅಂತ ಬಂದಾಗೆ ನಾವು ಸಾಮಾಜಿಕ ಸೇವೆ ಮಾಡಬೇಕಾದ್ರೆ ಹಲವಾರು ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳನ್ನ ಮೆಟ್ಟು ನಿಂತಾಗಲೇ ಅದು ಯಶಸ್ಸು ಕಾಣೋಕ್ಕೆ ಸಾಧ್ಯ ನಮ್ಮದಷ್ಟೇ. ಯಶಸ್ಸು ಅಂತ ಬಂದಾಗ ಶಿವಕುಮಾರ್ ಮೇಟಿ ನೇತೃತ್ವದ ಈ ಸಂಘಟನೆಯಲ್ಲಿ ಒಂದಷ್ಟು ಪ್ರಮುಖ ಕೆಲಸಗಳು, ಜನ ಮೆಚ್ಚುವಂಥ ಕೆಲಸಗಳಂದರೆ ಯಾವಾಗಿದೆ ಸರ್ ತಮ್ಮ? ಈಗ ಬೊಮ್ಮಾಯಿ ಸಾಹೇಬ್ರು CM ಇರಬೇಕಾದ್ರೆ ಕಾರ್ಯಕ್ರಮ ಬಂದಾಗ ಅವಲೇ ನಮ್ಮ ಮನವಿ ಕೊಟ್ಟಿದ್ದವರಿಗೆ ಇಷ್ಟೊಂದೆಲ್ಲ ನಾವು ಜನ ಇದ್ವಿ. ಮಳೆ ಹಾನಿಗೆ ಈಡಾದಂಥ ಪ್ರದೇಶಗಳಿಗೆ ಇಲ್ಲಿರೋರು ನಾವು ಆಶ್ರಯ ಕೊಡೋಕ್ಕಾಗಲಿಲ್ಲ, ಅಲ್ಲಿರೋರು ನಾವು ಆಶ್ರಯ ಕೊಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಕೇಳಿದ್ವಿ. ಅವಾಗ ಅವರಿಗೆ ಮನವಿ ಮಾಡ್ಕೊಂಡಿದ್ವಿ ಹೋಮ್ ಮಿನಿಸ್ಟರ್ ಬೇಕಾದ್ರೆ. ನಮ್ಮ ಅದೃಷ್ಟಕ್ಕೆ ಅವ್ರು ನೆಕ್ಸ್ಟ್ CM ಆದರು. CM ಆದ ನಾವು ಅವ್ರಿಗೆ ಕೇಳಿದ್ವಿ. CM ಆದಾಗೆ ಏನೋ ಸತತವಾಗಿ ಪ್ರಯತ್ನ ಮಾಡಿದ್ವಿ. ಅವ್ರಿಗೂ ಒಂದು ಬೊಮ್ಮಾಯಿ ಅವರಿಗೆ ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಇವತ್ತು ಸಂಸದರಿದ್ದಾರೆ, ಅವ್ರಿಗೂ ಒಂದು ಮನಸ್ಸಿತ್ತೇನೋ
3 ಎಕರೆ 24 ಗುಂಟೆ ಜಮೀನು ಇವತ್ತು ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಸಂಘಕ್ಕೆ ಇದೇ ಅರಿಶಿನಕುಂಟೆ ಹತ್ರ ನಮಗೆ 3 ಎಕರೆ 24 ಗುಂಟೆ ಜಮೀನು ಕೊಟ್ಟಿದ್ದಾರೆ. ಅದೇನೀಗ ಒಂದು ಸ್ವಲ್ಪ ಫೀಸ್ ಕಟ್ಟಬೇಕು, ರಿಜಿಸ್ಟರ್ ಮಾಡ್ಕೋಬೇಕು. ಆಲ್ರೆಡಿ ನಮ್ಮ ಹೆಸರಲ್ಲಿದೆ, ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಇದು ಒಂದು ನಮ್ಮ ಉತ್ತರ ಕರ್ನಾಟಕ ಜನತೆ ಬೆಂಗಳೂರಿನಲ್ಲಿರುವಂಥ ಎಲ್ಲರೂ ಸೇರ್ಕೊಂಬಿಟ್ಟು ಮಾಡಿರುವಂಥ ಒಂದು ಸಣ್ಣ ಸಾಧನೆ ಅಂತ ಅನ್ಕೋಬೋದು. ಅದು ನಮ್ಮಲ್ಲಿರೋರ್ಗನ್ನಕ್ಕಿಂತನೂ ನಾವು ಮುಂದೆ ಈಗೇನು ಉತ್ತರ ಕನ್ನಡ ಭಾಗದಿಂದ ಬರೋಂಥ ಜನರಿಗೆ ಒಂದು ಭವನ ಅಂತ ಆಗ್ಬೋದು, ಆಮೇಲೆ ಒಂದು ಹಾಸ್ಟೆಲ್ ಅಂತ ಆಗ್ಬೋದು. ಯಾರೊಬ್ಬ ಕೆಲಸ ಹರಿಸ್ಕೊಂಬಿಟ್ಟು ಬೆಂಗಳೂರಿಗೆ ಬಂದಿರ್ತಾನೆ, ಅವ್ನು ವಾರಂಗಟ್ಟಲೆ ಇರಬೇಕಂತಂದರೆ ಸಾವಿರಾರು ಗಟ್ಟಲೆ ಬಾಡಿಗೆ ಕೊಡಬೇಕು, ಲಾಡ್ಜ್ ಬಿಲ್ ಕೊಡಬೇಕು, ಮತ್ತು ಅವ್ನು ಟೈಮ್ ಟು ಟೈಮ್ ಅವ್ನು ಇಂಟರ್ವ್ಯೂಗೆ ಹೋಗಬೇಕಾಗುತ್ತೆ. ಇವೆಲ್ಲ ಸಮಸ್ಯೆಗಳು ಅಟ್ಲೀಸ್ಟ್ ಒಂದು 2 ದಿವಸ 3 ದಿವಸ ಆದರೂ ಅವ್ನು ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋಕೆ ನಾವು ಒಂದು ಹಾಸ್ಟೆಲ್ ರೂಪದಲ್ಲಿ ಮಾಡೋಣ, ಒಂದು ಸಾಂಸ್ಕೃತಿಕ ಭವನ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಉತ್ತರ ಕರ್ನಾಟಕ ಅಂತ ಬಂದಾಗ ಒಂದಷ್ಟು ಯೋಜನೆಗಳು ಸಂಘದ ವತಿಯಿಂದ ಸರ್ಕಾರ ಎಲ್ಲವನ್ನೂ ಮಾಡೋಕ್ಕಾಗಲ್ಲ, ಅಥವಾ ಜನಪ್ರತಿನಿಧಿಗಳು ಆಶ್ವಾಸನೆ ಕೊಡ್ತಾರೆ, ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಸೊ ಉತ್ತರ ಕರ್ನಾಟಕ ಇದೊಂದು ಸ್ವಾಯತ್ತ ಸಂಸ್ಥೆ, ಇಲ್ಲಿ ನಿಮ್ಮ ಎಲ್ಲ ತಂಡದವರು ಸೇರಿ ಮಾಡಬೇಕಂತ ಕೆಲಸ. ಅದರಲ್ಲಿ ಪ್ರಮುಖವಾಗಿ ಮತ್ತೆ ಮುಂದೆ ಬರುವಂಥ ನಿಮ್ಮ ಯೋಜನೆಗಳೇನು ಅಂದರೆ ಉತ್ತರ ಕರ್ನಾಟಕದ ಜನ? ಈಗ ನಾವು ಬೆಂಗಳೂರಲ್ಲಿ ಇರೋಂಥ ಜನ ಒಂದು ಭಾಗ ಏನಾಗಿದೆ, ಈಗೇನಾಗಿದೆ, ನಾವು ಪ್ರಥಮ ಬಾರಿಗೆ ಈಗಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿನ, ಉಡುಗೆ ತೊಡುಗೆಗಳನ್ನು, ಉತ್ತರ ಕರ್ನಾಟಕದ ಎಲ್ಲ ಒಂದು ನಡೆನುಡಿಗಳನ್ನು ಈಗಿನ ಮಕ್ಕಳು ತಿಳಿಸ್ಬೇಕಾಗಿದ್ದು ಒಂದಾಯಿತು. ನಾವು ಅದನ್ನು ಉತ್ತರ ಕರ್ನಾಟಕ ಉತ್ಸವ 2023 ಅಂತ ಒಂದು ಬೃಹತ್ ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದ್ವಿ ಬೆಂಗಳೂರಲ್ಲಿ. ಹೌದು, ಬೆಂಗಳೂರಲ್ಲಿ ಪ್ರತಿ ವರ್ಷ ಮಾಡಿದ್ವಿ 2023 ಅಂತ ಬೃಹತ್ ಕಾರ್ಯಕ್ರಮ ಅಂತ ಮಾಡಿದ್ವಿ. ಕಾರ್ಯಕ್ರಮ ಸಕ್ಸಸ್ ಆಯಿತು. ಎಲ್ಲರೂ ಈಗ ಚಿನಿಪಿನಿ ಅಂತ ಆಡೋದಿರ್ಬೋದು, ಹೆಣ್ಮಕ್ಳು ಖೋಖೋ ಅಂತ ಆಡೋದಿರ್ಬೋದು, ರಂಗೋಲಿ, ಗ್ರಾಮೀಣ ಕ್ರೀಡೆಗಳೆಲ್ಲ ಆಡಿಬಿಟ್ಟು ನಾವೊಂದು ಸಕ್ಸಸ್ಫುಲ್ ಕಾರ್ಯಕ್ರಮ ಮಾಡಿದ್ವಿ. ಅದೇ ರೀತಿ ನಾವು ಕೆಲವೊಂದು ಯೋಜನೆಗಳಿಗೆ ನಾವು ಬೊಮ್ಮಾಯಿ ಸರ್ಕಾರ ಇರಬೇಕಾದ್ರೆ ನಾವು ಮನವಿ ಕೊಟ್ಟಾಗೆ ಕೆಲವೊಂದು ಯೋಜನೆಗಳು ನಮಗೆ ಸಕ್ಸಸ್ಸು ಆಗಿದ್ದಾವೆ. ಅದು ಅವರ ಅನಿಸಿಕೆಗಳಿಂದ ಆಗಿರ್ಬೋದು ಅಥವಾ ನಾವು ಕೊಟ್ಟಿರೋ ಮನವಿಯಿಂದಾದ್ರೂ ನಮಗೆ ಈಡೇರಿದಾವೆ ಅದನ್ನು. ಹಾಗೆ ನಮ್ಮದು ಇನ್ನೂ ಕನಸುಗಳು ಏನಿದಾವಪ್ಪ, ಸಂಘನ ಬೆಳೆಸ್ಕೊಂಡು ಹೋಗ್ಬೇಕು. ಅದನ್ನು ಈಗ 2026 ಉತ್ತರ ಕನ್ನಡ ಉತ್ಸವ ಅಂತ ಮಾಡ್ಬೇಕು ಅಂದ್ಕೊಂಡಿದ್ವಿ. ನೆಕ್ಸ್ಟ್ ಮಂತ್ ಎಂಡಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಹಾಗೆ ಈಗ ಏನಾಗಿದೆ ಅಂದರೆ ನಾವು ಒಬ್ಬರೇ ಮಾಡೋಂತಾರೆ, ಎಲ್ಲ ಸಂಘಗಳಿಗೆ ನಾವು ಸಪೋರ್ಟಿವ್ ಆಗಿರ್ಬೇಕು. ಈಗ ಬಂಸಂದ್ರದಲ್ಲಿ 22 ವರ್ಷದಿಂದನೂ ಬಸವ ಸಮಿತಿ ಅಂತ ಮಾಡ್ತಾರೆ, ಕುಂಭಮೇಳ ಮಾಡ್ತಾರೆ. ಸುಮಾರು 2.5 ಕಿಲೋಮೀಟರ್ ರೋಡ್ ಜಾಮ್ ಆಗುತ್ತೆ, 250-300 ಜನ ಕುಂಭ ಬರ್ತಾರೆ ನಮ್ಮ ಕಡೆ ಹೆಣ್ಮಕ್ಳು. ಹಾಗೆ ಈಗ ಯಲಹಂಕದಲ್ಲಿ ಸಂಕ್ರಾಂತಿ ಅಂತ ಮಾಡ್ತಾರೆ, ಬನ್ನಿ ಹಬ್ಬ ಅಂತ ಮಾಡ್ತಾರೆ, 5,000-10,000 ಜನ ಸೇರ್ತಾರೆ. ಇಲ್ಲಿ ಕೆಂಗೇರಿಯಲ್ಲಿ ಮಾಡ್ತಾರೆ, ಗಣೇಶೋತ್ಸವ ಅಂತ ಮಾಡ್ತಾರೆ, 2-3 ಕಿಲೋಮೀಟರ್ ಜನ ಲೈನಲ್ಲಿ ಇರ್ತಾರೆ. ಒಂದು ಹವ್ಯಾಸಗಳು ನಮ್ಮ ಉತ್ತರ ಕರ್ನಾಟಕದಿಂದ ಇಲ್ಲಿ ಎಲ್ಲರೂ ಒಗ್ಗೂಡ್ಕೊಂಡ್ಬಿಟ್ಟು ಮಾಡ್ತಾರೆ ಅಂತ. ಇವತ್ತು ಉತ್ತರ ಕರ್ನಾಟಕ ಸಂಘ ಸಂಸ್ಥೆ ಅಂತ ಅನ್ನೋದು ಒಂದು ಏನಂತಂದರೆ, ವಿಧಾನಸೌಧದ ಮೆಟ್ಲು ನಮ್ಮನ್ನು ಗುರುತಿಸೋ ಮಟ್ಟಕ್ಕೆ ನಮ್ಮ ಸಂಸ್ಥೆ ಬೆಳೀಲಿ ಅನ್ನೋದು ಅಂತ ನಮ್ಮ ಕನಸು ಇಟ್ಕೊಂಡ್ಬಿಟ್ಟು ಮಾಡ್ತಾಯಿದ್ದು ಅಷ್ಟನ್ನು. ಸರ್, ಇದ್ರ ಜೊತೆಗೆ ಉತ್ತರ ಕರ್ನಾಟಕ ಅಂದಾಗ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಅಂತ ಇವತ್ತಿಗೂ ಸಂಘರ್ಷಗಳು ನಡೀತಾನೆ ಇರುತ್ತೆ. ಅಭಿವೃದ್ಧಿ ವಿಚಾರ ಬಂದಾಗ ಈ ಸಂಘಗಳು ಏನಾಗ್ತವೆ ಅಂದರೆ ರಾಜಕೀಯದ ದಾಳವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಏನು ಹೇಳ್ತೀರಾ ಸರ್? ಈಗ ಒಂದು ಸಂಘ ಸಂಸ್ಥೆಗಳು ಮಾಡೋಂಥ ಕಾರ್ಯಕ್ರಮನೇ ಬೇರೆ, ರಾಜಕೀಯದವ್ರು ಮಾಡೋಂಥ ಕಾರ್ಯಕ್ರಮನೇ ಬೇರೆ. ಸಂಘ ಸಂಸ್ಥೆ ಇದ್ರ ಮಧ್ಯೆ ಮೂರನೇ ವ್ಯಕ್ತಿ ಏನಂತಂದರೆ ರಾಜಕೀಯ ವಿತ್ ಸಂಘ ಅಂತ ಬರ್ತಾನೆ. ಒಬ್ಬ ವ್ಯಕ್ತಿ ಅಂದರೆ ರಾಜಕೀಯ ಅಂತ ಹೋಗಬೇಕು, ಇಲ್ಲಾಂದ್ರೆ ಸಂಘ ಅಂತ ಬರಬೇಕು. ಇವು ಎರಡರಲ್ಲಿ ಒಂದು ಸಕ್ಸಸ್ ಆಗುತ್ತೆ. ಈ ಮೂರನೇ ವ್ಯಕ್ತಿ ಏನಂತಂದ್ರೆ ರಾಜಕೀಯ ಬೇಕು, ಸಂಘನ ಬೇಕಂತ ಬರ್ತಾನೆ. ರಾಜಕೀಯ ಬೇಕು, ಸಂಘನ ಬೇಕಾದ್ರೆ ಕಾಟಾಚಾರಕ್ಕೋಸ್ಕರ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾನೆ. ಅವ್ನು ಲೀಡ್ರ್ ಬರೋವರೆಗೂ ಯಾವ ಕಾರ್ಯಕ್ರಮ ನಡೆಯಲ್ಲ. ಅವ್ನು ಲೀಡ್ರ್ ಬಂದಾದ್ಮೇಲೆ ಸ್ಟೇಜ್ ಮೇಲೆ ನಿಂತು ಅವ್ನು ಲೀಡರ್ ಫುಲ್ ಹೊಗಳಿ ತಗಳಿ ಎಲ್ಲ ಭಾಷಣ ಮಾಡಿ ಅವ್ನು ಹಬ್ಬಿಸ್ಬಿಟ್ಟು ಕಳಿಸೋದು, ಇದು ರಾಜಕೀಯ ಸಂಘ. ಸಾಂಸ್ಕೃತಿಕ ಸಂಘ ನಮ್ಮಲ್ಲಿ ರಾಜಕೀಯಕ್ಕಿಂತ ಪ್ರಮುಖವಾಗಿ ನಮ್ಮಲ್ಲಿ ಬರೋಂಥ ಜನಗಳು ಏನಿರ್ತಾರೆ, ಏನು ಉತ್ತರ ಕನ್ನಡ ಭಾಗದವರು, ನಮ್ಮ ಹಬ್ಬ ಇದೆ ಅಭಿಮಾನದಿಂದ, ನಮ್ಮ ಹಬ್ಬ ಇದೆ, ನಮ್ಮೂರ ಹಬ್ಬ ಇದು, ನಮ್ಮ ಕಡೆಯವ್ರು ಮಾಡಕತ್ತಾರೆ, ಎಲ್ಲಿ ಊರಿಗೆ ಹೋಗಿ ನೋಡ್ದೈತಿ, ಇಲ್ಲೇ ಮಾಡಕತ್ತಾರೆ, ಇಲ್ಲೇ ಆಡಕತ್ತಾರೆ, ಇಲ್ಲೇ ಬಟ್ಟೆ ಅಂಗಡಿ ಇಟ್ಟಾರೆ, ಎಲ್ಲ ವಸ್ತು ಸ್ಟಾಲ್ಗಳು ಹಾಕ್ಯಾರ, ಬರ್ರಿ ಹೋಗಮ್ಮ ನಮ್ಮ ಕಡೆ ಅಂತ ಈ ಅಭಿಮಾನದಿಂದ ಬರೋದೇ ಬೇರೆ. ಅದೇ ರಾಜಕೀಯ ಕಾರ್ಯಕ್ರಮದಲ್ಲಿ ಬಸ್ ಹತ್ರಿ, ಅಲ್ಲೇ ಒಂದು ಟಿಫನ್ ಕೊಡ್ತಾರೆ, ಅಲ್ಲೇ ಒಂದು ಟೀ ಕೊಡ್ತಾರೆ, ಅಲ್ಲಿಗೆ ಬಂದ್ಬಿಟ್ಟು 5,000 ಜನ ಸೇರ್ಬೇಕು, ನಿನ್ನ ಜವಾಬ್ದಾರಿ ಅಂತಾರೆ. 1 ಗಂಟೆಗೆ ಊಟ ಆಗಬೇಕು, 2 ಗಂಟೆ ಲೀಡ್ರ್ ಬರ್ತಾನೆ, 3 ಗಂಟೆಗೆ ಆಲ್ರೆಡಿ ಅವರು ರಿಟರ್ನ್ ಮನೇಲಿ ಇರಿಸ್ಬೇಕು. ಇದು ನಮ್ಮಲ್ಲೆಲ್ಲ ಎಲ್ಲ ಒಂದು ಕಡೆ ಇತ್ತೀಚಿನ ಕೆಲವೊಂದು ಸಂಘಟನೆ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಬೇರೆ ಎಲ್ಲವೂ ರಾಜಕೀಯ ಪ್ರೇರಿತವಾಗಿ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿನ ಓಲೈಸೋಕ್ಕಾಗಿ
ಸಂಘಗಳನ್ನು ಬಳಸ್ಕೊತಾರ ಅನ್ನೋ ಆರೋಪ ಇದೆ, ಅದಕ್ಕೇನು ಹೇಳ್ತೀವಿ? ಉತ್ತರ ಕರ್ನಾಟಕ ಸಂಘ ಸಂಸ್ಥೆ ಮಹಾಸಂಸ್ಥೆ ಇಲ್ಲಿವರೆಗೂ ಅಂತ ಯಾವ ಕೆಲಸನ ಮಾಡಿಲ್ಲ, ಮಾಡೋದೇ ಇಲ್ಲ ಮುಂದೆ. ಅದ್ರ ಜೊತೆಗೆ ಉತ್ತರ ಕರ್ನಾಟಕ ಅಂತ ಬಂದ ಈಗ ನೋಡಿ ಕಂಬಳ ಅಂತ ಒಂದು ಕ್ರೀಡೆ ಮಂಗಳೂರು ಸೈಡ್, ಅದನ್ನು ದಸರಾದಲ್ಲಿ ಸೇರಿಸ್ಬೇಕಂತ ಹೇಳ್ತಾರೆ. ಸೊ ಅದೇ ಈ ನಮ್ಮ ಉತ್ತರ ಕರ್ನಾಟಕ ಕ್ರೀಡೆ ಅಂತ ಬಂದಾಗ ತುಂಬ ಫೇಮಸ್ ಇದೆ. ಕಬಡ್ಡಿ ಇದೆ, ಚಿನ್ನಿ ದಾಂಡು ಅಂದ್ರಿ, ಬೇರೆ ಬೇರೆ ಲಗೋರಿ ಇದೆ ಅಂತ, ಜೋಕಾಲಿ, ಆ ನೇಟಿವಿಟಿ ತಕ್ಕಂಥ ಕ್ರೀಡೆಗಳಾಗಿರ್ಬೋದು. ಆ ಒಂದು ಇದು ಹೇಗೆ ಮಂಗಳೂರವರು ಇವತ್ತು ಇದು ಮಾಡ್ತಾರೋ ಅದೇ ರೀತಿ ಈ ಭಾಗಕ್ಕೂ ನೀವು ಪರಿಚಯ ಮಾಡೋಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ನಿಮ್ಮ ಮುಂದಿನ ಯೋಚನೆಗಳಿಗೆ? ಮಹಾಸಂಸ್ಥೆ ದುಡ್ಡು ಕೊಡೋದೇನಪ್ಪ ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ತೋರಿಸ್ಬೇಕು ನಮ್ಮ ಕಾರ್ಯಕ್ರಮ, ನಮ್ಮ ಸಂಸ್ಕೃತಿ. ಈಗ ಎಲ್ಲೋ ನಿಮ್ಮ ಏರಿಯಾದಲ್ಲಿ ಒಂದು ಕಡೆ, ಎಲ್ಲೋ ನಮ್ಮ ಮನೆ ಹತ್ರ ಒಂದು ಕಾರ್ಯಕ್ರಮ ಮಾಡಿದರೆ ಸರ್ಕಾರದ ಮಾಹಿತಿ ಹೋಗಲ್ಲ. ದೊಡ್ಡ ಮಟ್ಟದಲ್ಲಿ ನಾವು ಕೊಡ್ಬೇಕು. ಈಗ ಕಂಬಳ ಮಾಡಿದ್ರು 2-3 ವರ್ಷ ಇಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದ್ರು, ಒಂದು ಸರ್ಕಾರದ ಮಟ್ಟಿಗೆ ತೊಗೊಂಡೋದ್ರು. ಇವತ್ತು ನಾವು ಅಂಥ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಅದೇ ಒಂದು ಇಟ್ಕೊಂಡಿದ್ದೀವಿ ಈಗ. ಬಟ್ ಎಲ್ಲ ಒಂದು ಕಡೆ ಉತ್ತರ ಕರ್ನಾಟಕ ರಾಜಕಾರಣಿಗಳ ನಿರಾಸಕ್ತಿನೂ ಕಾರಣ ಅದಕ್ಕೆ ಅನ್ಸುತ್ತೆ ಸರ್? ಅಲ್ಲ, ನಿರಾಸಕ್ತಿ ಇವತ್ತು ಅವ್ರು ರಾಜಕಾರಣಿಗಳು ಈಗ ಮಂಗಳೂರು ಕಡೆ ದಕ್ಷಿಣ ಕನ್ನಡ ಕಡೆ ಇರೋಂಥ ರಾಜಕಾರಣಿಗಳು ಅಷ್ಟು ಬೆಂಬಲ ನಮ್ಮ ಉತ್ತರ ಕನ್ನಡ ಭಾಗದವ್ರ ರಾಜಕಾರಣಿಗಳು ನಮ್ಮ ಮೇಲೆ ಇದ್ದಿದ್ದಾಗಿದ್ರೆ ಇವತ್ತು ಯಾವುದಾದ್ರು ಮಟ್ಟಕ್ಕೆ ನಾವು ಹೋರಾಟ ಮುಖಾಂತರ ಅಥವಾ ಮನವಿ ಮುಖಾಂತರ ಅಥವಾ ಏನಂತಾರೆ ಆಗ್ರಹ ಮುಖಾಂತರ ನಾವು ಏನಾದರೂ ಒಂದು ಪಡಿತಾ ಇದ್ವಿ. ಬಟ್ ಈ ಹೋರಾಟದ ಮನೋಭಾವ ಇದು ಒಂಥರ ರಾಜಕಾರಣಿಗಳಿಗೆ ಸಂದೇಶ ಆಗಬೇಕು. 2028 ಎಲೆಕ್ಷನ್ನು ಅವರು ಓಟ್ ತಗೊಂಡು ಬಂದು ಇಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು ಬಿಳಿ ಬಟ್ಟೆ ಹಾಕ್ಕೊಂಡು ಹೋಗೋದಕ್ಕಿಂತ ಆ ಭಾಗದ ಮೂಲ ಸಮಸ್ಯೆಗಳು ನಿಮ್ಮ ನೋಡಿ. ಉತ್ತರ ಕರ್ನಾಟಕದಲ್ಲಿ ಎಂತೆಂಥ ಘಟಾನುಘಟಿ ನಾಯಕರಿದ್ದಾರೆ, ಇವತ್ತು ಪಕ್ಷಗಳ ಸೂತ್ರವನ್ನು ಹಿಡ್ಕೊಂಡಿದ್ದಾರೆ. ಆದರೂ ಕೂಡ ಅವರವರ ಭಾಗದಲ್ಲಿ ಅಂದರೆ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟೊಂದು ವಿಧಾನಸಭಾ ಕ್ಷೇತ್ರ ಇನ್ನೂ ಅಭಿವೃದ್ಧಿನೇ ಕಂಡಿಲ್ಲ. ಇದಕ್ಕೆಲ್ಲ ಏನು ಸಮಸ್ಯೆ ಸರ್? ಈಗ ಏನಂತಾರೆ ಕೆಲವೊಂದು ಜನ ಹೋರಾಟಗಳು ಎಲ್ಲ ಭ್ರಷ್ಟರು ಅಂತ. ರಾಜಕೀಯದವ್ರು ಭ್ರಷ್ಟರು, ಸರಿ ಇಲ್ಲ. ರಾಜಕೀಯ ತಮ್ಮ ಕ್ಷೇತ್ರನೇ ಉದ್ಧಾರ ಮಾಡಿಲ್ಲ. ರಾಜಕೀಯದವ್ರು ಅವ್ರ ಕ್ಷೇತ್ರನೇ ಉದ್ಧಾರ ಮಾಡಿಲ್ಲ. ರಾಜಕೀಯದವ್ರು ಅವರು ಬರೀ ಇಲ್ಲಿ ವಿಧಾನಸೌಧ ಭಾಷಣ ಹೊಡಿತಾರೆ. ರಾಜಕೀಯದವ್ರು ಅಲ್ಲಿ ಹೋಗ್ಬಿಟ್ಟು ಅವ್ರ ಮಕ್ಕಳು ಫಾರಿನಲ್ಲಿ ಓದಿಸ್ತಾರೆ. ರಾಜಕೀಯದವ್ರು ಬಂದ್ಬಿಟ್ಟು ಬರೀ ಭಾಷಣ ಮಾಡೋದು ಬೈಯೋದು. ಹೋರಾಟ ಅಂತ ಬೈಯೋದು, ರಾಜಕೀಯದವ್ರು ಸರಿ ಇಲ್ಲ, ಅವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ. ಫಸ್ಟ್ ನೀವು ಸರಿ ಇದ್ರೇನ್ರಿ? ನೀವು ಸರಿ ಇದ್ದೀರಾ? ಓಕೆ. ಎಷ್ಟು ವರ್ಷದಿಂದ ನೋಡಿದ್ರಿ ನೀವು ಓಟ್ ಹಾಕ್ಬೇಕು? ಅವ್ರು ಎಷ್ಟು ವರ್ಷದಿಂದ ನೋಡ್ತಾ ಇದ್ರಿ ನೀವು? ಅಟ್ಲೀಸ್ಟ್ ಒಬ್ಬ ಸ್ಥಳೀಯ ನಾಯಕನ ನೀವು ಆಯ್ಕೆ ಮಾಡ್ಬೇಕಾದ್ರೆ ಕಮ್ಮಿ ಅಂದ್ರೆ ನೀವು ಒಂದು 20 ವರ್ಷದಿಂದ ನೋಡಿರ್ತೀರಾ. ಓಕೆ, ನಾ 18 ವರ್ಷದ ಹುಡುಗ ಈಗ ಹಾಕಿದ್ರಿ ಓಟಿಂಗ್. ಗೆಲ್ಲಿಸ್ತಾರೋ ನಿಮಗೆ ಜ್ಞಾನ ಇರಲಿಲ್ಲ. ಹಾಗೆ ಇವತ್ತಾಕೆ ಅವ್ರಿಗೆ ಭ್ರಷ್ಟ ಅಂತೀರಿ ನೀವು? ಹೌದಪ್ಪ, 40 ಕೋಟಿ 50 ಕೋಟಿ ಖರ್ಚು ಮಾಡ್ತಾನೆ, 50 ಕೋಟಿ 100 ಕೋಟಿ ತಗೋತಾನೆ ಲಾಭ. ಈಗ ನಿಮಗೆ ಅವ್ರಿಗಿರೋ ಸಂಬಳ ಎಷ್ಟು? ರಾಜಕೀಯದವ್ರಿಗೆ ಎಷ್ಟಿದೆ ಸರ್? 2.5 ಲಕ್ಷ 3 ಲಕ್ಷ ಇರೋದು. 2.5 ಲಕ್ಷ 3 ಲಕ್ಷಕ್ಕೆ ಅಷ್ಟೊಂದೇ ಕೊಡ್ದಾಳ್ಬಿಟ್ಟು ರಾಜಕೀಯಕ್ಕೆ ಹೋಗ್ಬೇಕಾಯ್ತು ಅವರು. ನಿಮ್ಮ ದೃಷ್ಟಿಯಲ್ಲಿ ಜನರು ಓಟ್ ಹಾಕೋ ಜನರು ಮೂರ್ಖರು ಅಂತೀರಾ? ಇಬ್ರು ಮೂರ್ಖರು. ಹೇಗೆ? ಹೌದು. ಈಗ ಅವ್ರು ರಾಜಕೀಯದವ್ರು ದೂಷಿಸ್ತಾರಲ್ಲ ನೀವು ಓಕೆ ಸರ್. ಒಬ್ಬ ನಾಯಕ ಮಾಡೋದು ಅವ್ರು ನಮ್ಮೂರು ನಾಯಕನೇ. ಒಬ್ಬ ಗೌಡ ನಮ್ಮೂರು ಗೌಡಪ್ಪ ಅಂತ ನಾವು ಗೌಡ ಅಂತ ಒಪ್ಕೋಬೇಕು. ನೀವು ನಾಯಕನಂತ ಒಪ್ಕೋಬೇಕು. ಹೋಗ್ರಿ, ಅಭಿವೃದ್ಧಿ ಕೇಳ್ರಿ. ಈ ಗ್ರಾಮ ಪಂಚಾಯತಿ ಚೇರ್ಮನ್ ಇರ್ತಾನೆ, ಗ್ರಾಮ ಪಂಚಾಯತ್ ಮೆಂಬರ್ ಇರ್ತಾರೆ. ನಿಮ್ಮ ಗ್ರಾಮ ಉದ್ಧಾರ ಆಗಿಲ್ಲಲ್ಲ, ಹಿಡ್ಕೊಂಡವ್ರು ಅವ್ರನ್ನ ಯಾಕೆ ಆಯ್ಕೆ ಮಾಡಿರ್ತೀರಿ? ಡೈರೆಕ್ಟ್ MLA ಯಾಕೆ ಬೈತೀರಿ? ಡೈರೆಕ್ಟ್ ಮಿನಿಸ್ಟ್ರಿ ಯಾಕೆ ಬೈತೀರಿ? ಡೈರೆಕ್ಟ್ CMಗೆ ಯಾಕೆ ಬೈತೀರಿ? ಡೈರೆಕ್ಟ್ PMಗೆ ಯಾಕೆ ಬೈತೀರಿ? ನಿಮ್ಮ ಗ್ರಾಮ ಉದ್ಧಾರ ಆಗಿಲ್ಲ, ಪಂಚಾಯತಿ ಮೆಂಬರ್ ಬೈರಿ, ಪಂಚಾಯತಿ ಅಧ್ಯಕ್ಷ ಹೊಡೀರಿ. ನೆಕ್ಸ್ಟ್ ಅವ್ನು ಹಿಡ್ಕೊಂಡು ಇಲ್ಲಿಗೆ ಬರ್ರಿ, MLA ಹತ್ರ ಬರ್ರಿ, ಸರ್ ನಮ್ಮ ಗ್ರಾಮಕ್ಕೆ ಇದಾಗಿಲ್ಲ, ಅವ್ನ ಕಡೆಯಿಂದ ಕೆಲಸ ಮಾಡಿಸ್ರಿ.